ನಮಸ್ತೆ, ಹೇಗಿದ್ದೀರಾ ಎಲ್ಲರೂ ಕೂಡ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಓಕೆ, ದ ಹಾಟೆಸ್ಟ್ ಟಾಪಿಕ್ ಐ ನೀಡ್ ಟು ಡಿಸ್ಕಸ್ ವಿತ್ ಯು ಈಸ್ ಅ ಪ್ಯೂಬರ್ಟಿ. ಸೊ ಇವತ್ತು ನಾನು ಏನು ಒಂದು ಟಾಪಿಕ್ ತೊಗೊಂಡು ಬಂದಿದ್ದೀನಿ ಮಾತಾಡಲಿಕ್ಕೆ ಅಂದರೆ ಪ್ಯೂಬರ್ಟಿ. ಓಕೆ, ಪ್ಯೂಬರ್ಟಿ ಅಂದರೆ ಏನು? ಇನಿಷಿಯಲಿ ಟೆಲ್ ಮಿ ವಾಟ್ ಈಸ್ ಪ್ಯೂಬರ್ಟಿ ಅಲ್ವಾ? ಸೊ ಒಂದು ಮಗು ಕಂಪ್ಲೀಟ್ಲಿ ಫಿಸಿಕಲ್ ಆಗಿನೂ ಮೆಂಟಲ್ ಆಗಿನೂ ಹಾರ್ಮೋನಲ್ ಆಗಿನೂ ಕೂಡ ಡೆವಲಪ್ ಆಗೋದಕ್ಕೆ ನಾವು ಪ್ಯೂಬರ್ಟಿ ಏಜ್ ಅಂತ ಕರಿತೀವಿ. ಇಟ್ ಈಸ್ ಎಕ್ಸಾಕ್ಟ್ಲಿ ವೇರ್ ಅ ಚೈಲ್ಡ್ ಗೆಟ್ಸ್ ಸೆಕ್ಷುವಲ್ ಮೆಚ್ಯೂರಿಟಿ. To say where a child gets a sexual maturity. For example, sexual maturity is he or she can able to reproduce. So ಯಾವುದಾದ್ರೂ ಗರ್ಲ್ ಆಗಿರ್ಬೋದು ಬಾಯ್ ಆಗಿರ್ಬೋದು ಅವ್ರಿಗೆ ಸೆಕ್ಷುವಲ್ ಮೆಚ್ಯೂರಿಟಿ ಬರೋದಕ್ಕೆ ಆ ಒಂದು ಪ್ರೊಸೆಸ್ಗೆ ನಾವು ಪ್ಯೂಬರ್ಟಿ ಅಂತ ಹೇಳಿ ಕರಿತೀವಿ. ಇದು ನ್ಯಾಚುರಲ್ ಪ್ರೊಸೆಸ್ ಅಲ್ವಾ? ಸೊ ಯೂಶ್ವಲಿ ಹೇಗೆ ಅಂತಂದರೆ ನಮ್ಮ ಅಮ್ಮ ಮತ್ತು ಅವ್ರಿಗೆಲ್ಲ ನೋಡಿದಾಗ ಇಟ್ ಯೂಶ್ವಲಿ ಎಫೆಕ್ಟ್ಸ್ ನಮಗೆ ಯಾವಾಗ ಪ್ಯೂಬರ್ಟಿ ರೀಚ್ ಆಗ್ತಿತ್ತು ಅಂದರೆ ಲೈಕ್ 14 to 16 ಅನ್ನೋ ಒಂದು ಏಜ್ಗೆ ದೇ ಯೂಸ್ ಟು ಹಿಟ್ ಅ ಪ್ಯೂಬರ್ಟಿ, ರೈಟ್? ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಅವರ್ ಜನರೇಷನ್ ವಿ ಹಿಟ್ ಅ ಪ್ಯೂಬರ್ಟಿ at 12, 13, 14, 15 of these ages. But now the saddest part is in this fast growing generation, a child is hitting a puberty at the age of 4, 5, 6, 7. ರಿಯಲಿ ಹೌ ಸ್ಯಾಡನ್ ಇಟ್ ಇಸ್, ರೈಟ್? ಎಷ್ಟು ಬೇಜಾರಾಗುತ್ತಲ್ವಾ? ಒಂದು ಮಗುಗೆ ಸೆಕ್ಷುವಲ್ ಮೆಚ್ಯೂರಿಟಿ ಅಷ್ಟು ಬೇಗ ಬರ್ತಾ ಇದೆ ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಒಂದು 6 ವರ್ಷದ ಮಗು, 6 ವರ್ಷದ ಹುಡುಗಿಗೆ ಅಷ್ಟು ಬೇಗ ಸೆಕ್ಷುವಲ್ ಮೆಚ್ಯೂರಿಟಿ ಬರೋದಂದರೆ ಹೇಗೆ? ಸಿ ಹಿಯರ್ ದ ನ್ಯಾಚುರಲ್ ಪ್ರೊಸೆಸ್ ಇಟ್ಸ್ ನಾಟ್ ಲೆಫ್ಟ್ ಆಸ್ ಅ ನ್ಯಾಚುರಲ್ ಪ್ರೊಸೆಸ್ ಏನಿತ್ತೋ ಅದು ನ್ಯಾಚುರಲ್ ಆಗಿ ಉಳ್ಕೊಂಡಿಲ್ಲ. Please understand this. This is not normal. This is not a normal. Like to say this, I am not a doctor also. Okay. ಇದೆಲ್ಲ ಹೇಳೋದಕ್ಕೆ ನಾನು ಡಾಕ್ಟರು ಅಲ್ಲ, ಬಟ್ ಐ ಆಮ್ ದ ಒನ್ ಹೂ ಹ್ಯಾವ್ ಅ ಕನ್ಸರ್ನ್ ಅಬೌಟ್ ಇಟ್. ಯೂಶ್ವಲಿ ನಾನು ಪ್ರತಿಯೊಂದು ಮೀಟಿಂಗಲ್ಲೂ ನಾನು ಹೇಳ್ತಾನೆ ಇರ್ತೀನಿ, ತುಂಬ ಕ್ಲಾರಿಟಿಯಿಂದನೇ ಹೇಳ್ತಿರ್ತೀನಿ. ಸೊ ಲೈಕ್ ಐ ಡೋಂಟ್ ಹೆಸಿಟೇಟ್ ಟು ಟೆಲ್ ದಿಸ್ ಸೆಕ್ಷುವಲ್ ಮೆಚ್ಯೂರಿಟಿ ಆ್ಯಂಡ್ ಆಲ್ ಆಫ್ ದೀಸ್ ಥಿಂಗ್ಸ್ ಬಿಕಾಸ್ ಎವ್ರಿ ಒನ್ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ನಾಟ್ ನಾರ್ಮಲ್, right? See, puberty, it involves a physical development, the mental development, emotional well-being, emotional development, and the hormone changes. There is no capacity for a child to hold everything, right? ಇಷ್ಟೊಂದನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಮಗುಗೆ ಇರೋದಿಲ್ಲ. ಲೈಕ್ their body doesn't have a strength to carry the baby also, but yet they are hitting a sexual maturity. So what are the causes? ಏನಿರ್ಬೋದು ಇದಕ್ಕೆಲ್ಲ ಎಫೆಕ್ಟ್ ಮಾಡುವಂಥದ್ದು? The first and foremost thing is the plastic, right? ಪ್ಲಾಸ್ಟಿಕ್ ನಾವೇನು ಹೇಳ್ತೀವಿ ಅಂದರೆ ಪ್ಲಾಸ್ಟಿಕ್ ಇಲ್ಲಾಂದರೆ ಏನು ಇಡಬೇಕು ನಾವು? ಮನೇಲಿ ಎಲ್ಲರ ಮನೇಲೂ ಪ್ಲಾಸ್ಟಿಕ್ ಇರುತ್ತೆ, ಅದೇನು ದೊಡ್ಡದು? ಯೂಸ್ ಮಾಡಬೇಕು ನಾವು. ಯೂಸ್ ಮಾಡಿದ್ರೆ ಏನಾಗಲ್ಲ. ಈ ಎಲ್ಲ ಇದೆಲ್ಲ ಡೋಂಟ್ ಟೇಕ್ ಇಟ್ ವೆರಿ ಸಿಲಿ ದ್ಯಾಟ್ ಪ್ಲಾಸ್ಟಿಕ್ BPA ಕಂಟೆಂಟ್ನ ಹೊಂದಿರುತ್ತೆ, BPA ಅನ್ನೋ ಕೆಮಿಕಲ್ನ ಹೊಂದಿರುತ್ತೆ, ಆ್ಯಂಡ್ ಥ್ಯಾಲೆಟ್ಸ್ ಕೆಮಿಕಲ್ನ ಹೊಂದಿರುತ್ತೆ. ಇವೆರಡೂ ಅಂಶಗಳು ಪ್ಯೂಬರ್ಟಿನ ಬೇಗ ಬರೋದಕ್ಕೆ ಪ್ರೇರಣೆ ಮಾಡುತ್ತೆ. ಮೀನ್ಸ್ ಇಟ್ ಎಫೆಕ್ಟ್ಸ್ ಅ ಪ್ಯೂಬರ್ಟಿ, ಇಟ್ ಕಾಸಸ್ ಅ ಪ್ಯೂಬರ್ಟಿ. ಅಂಡರ್ಸ್ಟ್ಯಾಂಡ್? ದಿಸ್ ಈಸ್ ದ ಕಾಸ್ ಆಫ್ ಪ್ಲಾಸ್ಟಿಕ್. ಯಾಕೆ ಎಲ್ಲರೂ ಕೂಡ ಪ್ಲಾಸ್ಟಿಕ್ ಬೇಡ 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 ಅಂತಿದ್ದಾರೆ ಅಂದರೆ ದೇರ್ ಈಸ್ ಅ ರೀಸನ್ ದ್ಯಾಟ್ the children are hitting a puberty in very earlier age at the 4 or 5. Understand? Yeah. The plastic. Please avoid a plastic at least. Okay. Tiffin boxes ಏನು ಕಳಿಸಿದ್ದೀರಾ? Make it into steel. Plastic. Please avoid a plastic. Even for a boy also. Okay. ನೀವು ಅನ್ಕೊಂತಿರ್ಬೋದು ಗರ್ಲ್ಗೆ ಸೆಕ್ಷುವಲ್ ಮೆಚ್ಯೂರಿಟಿ ಬರುತ್ತೆ, ಬಾಯ್ಗೆ ಏನು? ಬಾಯ್ ಆಲ್ಸೋ ಐ ಥಿಂಕ್ ಸೆಕ್ಷುವಲ್ ಮೆಚ್ಯೂರಿಟಿ. ದೇ ಆರ್ ಥಿಂಕಿಂಗ್ ಲೆವೆಲ್ ಈಸ್ ಬಿಕಮಿಂಗ್ ಯಾವ ಥರ ಆಗ್ತಾ ಇದೆ ಅಂದರೆ ಚಿಕ್ಕ ವಯಸ್ಸಲ್ಲೇ ದೊಡ್ಡವ್ರ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಟ್ ಈಸ್ ದ ಸೈನ್ ಆಫ್ ಅ ಪ್ಯೂಬರ್ಟಿ ಓನ್ಲಿ. ಪ್ಲೀಸ್ ಟೇಕ್ ಇಟ್ ವೆರಿ ಸೀರಿಯಸ್ ದ್ಯಾಟ್ for even a girl, for even a boy, please avoid a plastic as much as possible. ನಿಮ್ಮ ಮನೆಯಲ್ಲೂ ಕೂಡ ಏನೇನು ಪ್ಲಾಸ್ಟಿಕ್ ಸ್ಟೋರೇಜಸ್ಗಳಿದ್ದಾವೆ ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಪ್ಲೀಸ್ ರೀಪ್ಲೇಸ್ ವಿತ್ ಅ ಸ್ಟೀಲ್ ಒನ್. ಓಕೆ, ದೆನ್ ದ ನೆಕ್ಸ್ಟ್ ಒನ್ ಈಸ್ ಟ್ರೈ ಟು ಅವಾಯ್ಡ್ ಅ ಚೈಲ್ಡ್ಹುಡ್ ಒಬ್ಯಾಸಿಟಿ, ರೈಟ್? ಓಕೆ, ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಮಗು ತಿಂತಾ ಇಲ್ಲ ಅಂತ ಓವರ್ ಫೀಡ್ ಮಾಡ್ತಾ ವಿ ಆರ್ ದ ಒನ್ ಹೂ ಆರ್ ಪುಷಿಂಗ್ ದೆಮ್ ಇನ್ ಟು ಒಬ್ಯಾಸಿಟಿ.
ವಿ ಆರ್ ದ ಒನ್ ಹೂ ಆರ್ ಪುಷಿಂಗ್ ಇನ್ ಟು ಒಬಾಸಿಟಿ. ಕಂಪ್ಲೀಟ್ ಒಬೇಸ್ ಆಗಿ ನಾವು ಮಾಡ್ತಾ ಇದ್ದೀವಿ. ಹೇಗೆ ಅಂದರೆ ನೀವು ಒಮ್ಮೆ ನೀವು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರಂದರೆ ದೇರ್ ಮೈಂಡ್ ವಿಲ್ ಸೆಟ್ ಫಾರ್ ದ ಕ್ವಾಂಟಿಟಿ ಆಫ್ ದ ಫುಡ್, ದೇರ್ ಸ್ಟಮಕ್ ವಿಲ್ ಸೆಟ್ ಫಾರ್ ದ ಕ್ವಾಂಟಿಟಿ. ಎಷ್ಟು ತಿನ್ನಿಸ್ತಿದ್ರೆ ಅಷ್ಟು ತಿನ್ನಲೇಬೇಕಾಗುತ್ತೆ. ಆ ಮೈಂಡ್ ಕೂಡ ಸೆಟ್ ಆಗ್ತಿರುತ್ತೆ, ಆ ಹೊಟ್ಟೆ ಕೂಡ ಸೆಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಅ ವೆರಿ ಬ್ಯಾಡ್ ಥಿಂಗ್ ದಟ್ ಪ್ಲೀಸ್ ಅವಾಯ್ಡ್ ಇಟ್. ಡೋಂಟ್ ಪುಷ್ ದೆಮ್, ಡೋಂಟ್ ಫೋರ್ಸ್ಫುಲಿ ಫೀಡ್ ದೆಮ್ ವಾಟ್ ಎವರ್ they want. Okay, then the third one is the junk. ಯೂಶ್ವಲಿ ದ ಜಂಕ್ ಫುಡ್ಸ್ನ ಪ್ರತಿ ಸರಿ ಅವಾಯ್ಡ್ ಮಾಡಿರಿ ಅಂತೇಳಿ ಇಟ್ ಈಸ್ ಆಲ್ಸೋ ಕಾಸಿಂಗ್ ಅ ಪ್ಯೂಬರ್ಟಿ. ಆ್ಯಂಡ್ ದ ಒನ್ ವೆರಿ ಇಂಪಾರ್ಟೆಂಟ್ ಒನ್ ಇಸ್ ದ ಮಿಲ್ಕ್. ಸೊ ಯೂಶ್ವಲಿ ನಮಗೆ ಯಾವಾಗಲೂ ಹೇಳೋದೇನು ಅಂತಂದರೆ ಹಾಲು ಕುಡಿಸಿ ಮಕ್ಕಳಿಗೆ ಚೆನ್ನಾಗಿರ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತೀವಿ. ಬಟ್ ಇಟ್ ಈಸ್ ಆಲ್ಸೋ ಕಾಸಿಂಗ್ ಅ ಪ್ಯೂಬರ್ಟಿ. ನಮಗೆ ನಮ್ಮ ಹಳೆ ಕಾಲದಲ್ಲಿರುವಂಥ ಹಸುಗಳಿಂದ ನಮಗೆ ಪ್ಯೂಬರ್ಟಿ ಮೀನ್ಸ್ ಅಷ್ಟು ಎಫೆಕ್ಟ್ ಆಗಿರಲಿಲ್ಲ. ಬಿಕಾಸ್ ದೋಸ್ ಆರ್ ಅ ವೆರಿ ಪ್ಯೂರ್ ಕೌಸ್, ರೈಟ್? ದೋಸ್ ಆರ್ ಅ ಪ್ಯೂರ್ ಬಫೆಲೋಸ್. ಅಲ್ಲಿ ಯಾವುದೇ ಒಂಥರ ಹಾರ್ಮೋನ್ ಇಂಜೆಕ್ಟ್ ಮಾಡಿರಲಿಲ್ಲ. ಬಟ್ ಇವಾಗ ಏನು ಅಂತಂದರೆ ಫಾರ್ ಅ ಮೋರ್ ಪ್ರೊಡಕ್ಷನ್ ಆಫ್ ಅ ಮಿಲ್ಕ್, ಹಾಲು ತುಂಬ ಜಾಸ್ತಿ ಬರಬೇಕಂತ ಹೇಳಿ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ, ಹಾರ್ಮೋನಲ್ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ದ ಥಿಂಗ್ ವೈ ವಿ ಆರ್ ಗೆಟಿಂಗ್ ಅ ವೆರಿ ಬ್ಯಾಡ್ ಮಿಲ್ಕರ್ಸ್. ಯಾಕೆ ಈ ಹಾಲುಗಳ ನಾವು ಅವಾಯ್ಡ್ ಮಾಡಿ ಅಂತ ಹೇಳಿ, ದಿಸ್ ಈಸ್ ಅ ವೆರಿ ರೀಸನ್. ಓಕೆ, ಪ್ಲೀಸ್ ಟೇಕ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್ ಇನ್ ಯುವರ್ ಮೈಂಡ್. Please try as much as possible to avoid it. Change your plastic storages into steel one. Change your bottles into a steel one. Everything. Okay. Thank you so much.